ನಿನಗೆನ ಬಂಗಾರತ್ಯಾದೇನ ನಿನಗೆನ ಬಂಗಾರತ್ಯಾದೇನ ನಿನಗೆನ ಬಂಗಾರತ್ಯಾದೇನ ನಿನಗೆನ ಬಂಗಾರ ಗಿಂಡಿ ಕಡಲ್ ಮಂದಿ ಬಂದಿವ್ರಿ ಮತ್ತೆ ತಿಂಡಿ ಮ್ಯಾಗ ಒಂದು ಹೊಸ ಡಿಶ್ ತೊಂದು ಹೋದ್ ಸಲ ಮ್ಯಾಗಿ ಈಗ ಮಾಡಿವ ಎಲ್ಲ ದಾಸ ನಾವು ಮ್ಯಾಗಿ ಯಾವಾರ ಮಾಡ್ತಾನ. ಈ ಸಲ ತಿಂಡಿ ಉತ್ತರ ಕರ್ನಾಟಕ ಸ್ಟೈಲ್ ಕಡಕ್ ರೊಟ್ಟಿ ಸ್ಟೈಲ್ ಮಾಡಕ್ ಬಂದಿನಿ. ಈಗ ನೋಡ್ರಿ ನಮಗ ರೊಟ್ಟಿ ಸಂಬಂಧ ಇಲ್ಲ ಐತಿ. ರೊಟ್ಟಿದ ಈಗ ನಾವ್ ಇಬ್ರದೀವಿ. ಈಗ ರಾತ್ರಿ ಒಂದಾಗೈತಿ, ಅದ್ರ ಸಂಬಂಧ 2 ರೊಟ್ಟಿ ಸಾಕು ನಮಗ. ಈಗ 2 ರೊಟ್ಟಿ ನಮಗ್ ಫಸ್ಟ್ ಎಣ್ಣೆ ಬೇಕು. ಎಣ್ಣೆ ಅಡಿಗೆ ಹಾಕೋದು, ಉಪ್ಪ, ಖಾರ, ಇಲ್ಲಿ ಮಸಾಲೆ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಟಮಾಟಿ ಸಂಬಂಧ ಟಮಾಟಿ. ನಮ್ ಕಡೆ ಟಮಾಟಿ ಈರುಳ್ಳಿ ಇಲ್ಲ, ಈರುಳ್ಳಿ ಸ್ವಲ್ಪ ಐತಾರ ನಿನ್ನಿದು ಚಲೋ. ಈಗ ನಮ್ ಕಡೆ ಇಂಡಕ್ಷನ್ ಐತಿ, ಚಲೋ ಮಾಡೋಣ. ಫಸ್ಟ್ ನಮ್ ಕಡೆ ಗ್ಯಾಸ್ ಇಲ್ಲ, ಇಂಡಕ್ಷನ್ ಫ್ರೈ ಮಾಡ್ಕೋಕ ಫ್ರೈ ಹೊತ್ತಿಗೆ ಫಸ್ಟ್ ಎಣ್ಣೆ ಹಾಕೋರಿ ತಿಂಡಿ ಮ್ಯಾಗ. ಎಣ್ಣೆ ಭಾಳ ಹಾಕೊಂಡು ಸಾಯ್ತೀರಿ, ಕಡಿಮೆ ಹಾಕೋರಿ. ಆಗ ಮಟ್ಟ ಉಳ್ಳಾಗಡ್ಡಿ ಹೋಗೋತ್ನಿ. ಹೋಗ್ರಿ ತಿಂಡಿ ಮ್ಯಾಗ ಉಳ್ಳಾಗಡ್ಡಿ ಬಂದು ಈಗ ಉಳ್ಳಾಗಡ್ಡಿ ಹುಕ್ಕೋರಿ ಕೆಂಪ ಹಂಗ. ಸಿಡಾಜಿ ಮುಕ್ಕಳ್ಯಾರೆ ಇಲ್ಲಿ ನಡೆದೈತಿ. ಎಣ್ಣೆ ಭಾಳ ಸಾಯ್ತೀವಿ, ಹೆಂಗಿದ್ರು ನೀವು ಕಡಿಮೆ ಹಾಕೋರಿ. ಅದಕ್ಕೆ ನಾವು ಈಗ ನೆಕ್ಸ್ಟ್ ಹಾಕೋದು ಮಸಾಲೆ. ಇದನ್ನ ಜೀರಿಗೆ, ಸಾಸಿವೆ, ಖಾರ, ಉಪ್ಪು ಎಲ್ಲ ಐತಿ. ಅದ್ರ ಸಂಬಂಧ ನಾವು ರೆಡಿಮೇಡ್ ತಂದೀವಿ. ನಾವು ಜೀರಿಗೆ ಈ ಥರ ಆಯ್ತು ಒಂದು ಸಾತ್ ಹೋಗ್ತೀವಿ. ಅದ್ರ ಸಂಬಂಧ ಸುಮ್ಮನೆ ಲೈಟ ತಂದು ಇದು ಸ್ವಲ್ಪ ಖಾರ ಗೀರ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಇರುತ್ತೆ, ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನಾ ಏನಿಲ್ಲ ಎಣ್ಣೆ ಭಾಳ ಹಾಕೀನಿ. ಇದು ಮಸಾಲೆ ಪೌಡ್ರ್ ಹಾಕುಮು, ಸ್ವಲ್ಪ ಹಾಕುಮಾಗ್ರಿ, ಮತ್ತು ಮುಕ್ಳು ಹೇರೆ ಆಗಬಾರ್ದು. ಮಸಾಲೆ ಭಾಳ ಘಾಟ್ ಬಂತು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುಮು. ಜಿಂಜರ್ ಗಾರ್ಲಿಕ್ ಅಂದ್ರೆ ಏನಲ್ಲ, ನಮ್ಮ ಬೆಳ್ಳುಳ್ಳಿ ಪೇಸ್ಟ. ನಮ್ಮ ಕಡೆ ಬೆಳ್ಳುಳ್ಳಿ ಇಲ್ಲ. ಅಗದಿ ಲೈಟ್ ಹಾಕೋಣ, ಅಗದಿ ಲೈಟ್ ಹಾಕಿನಿ. ಹಾಕಿನಿ ಭಾಳ ಆದ್ರೂ ನಡೀತೈತಿ. ಏನು ನಾವೇನು ತಿಂತೀವಿ. ಈಗ ಸ್ವಲ್ಪ ಗಮ್ಮನ ಆಗೈತಿ. ಇದಕ್ಕೆ ಸ್ವಲ್ಪ ಟಮಾಟಿ ಟೇಸ್ಟ್ ಬರ್ಬೇಕಂದ್ರೆ ಈಗ ಟಮಾಟಿ ಉಪ್ಪಿನಕಾಯಿ ಐತಿ. ಟಮಾಟಿ ಉಪ್ಪಿನಕಾಯಿ ಐತಿ. ಹುಳಿ ಅನ್ಸುತ್ತೆ ಅಂದ್ರೂ ಹಾಕ್ತೀವಿ, ಆದ್ರೆ ವಾಸನೆ ತಿಂಡಿ ಮ್ಯಾಗ ಬರತೈತಿ. ಸುಳ್ಳು ಹೇಳಿ ಅಗದಿ ಸ್ವಲ್ಪ ಹಾಕಿನ ಟಮಾಟಿ. ಯಾಕಂದ್ರೆ ಸ್ವಲ್ಪ ಇದು ಟಮಾಟಿ ಉಪ್ಪಿನಕಾಯಿ ಇದು ಹುಳಿ ಆವಾಗ ಮತ್ತು ಯಾಕಂದ್ರೆ ನಮ್ಮ ಕಡೆ ಆಲ್ರೆಡಿ ಹುಳಿ ಆಗಕ್ಕೆ ಬೆಳ್ಳುಳ್ಳಿ ಐತಿ. ಆಮೇಲೆ ಹುಣ್ಚಿಕಾಯಿ ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಅವಾಗಿಂದ ತಿಂತೀವಿ, ನಡಿದೈತಿ. ಹುಣ್ಚಿನ್ಕಾಯಿ ಅಷ್ಟೇ ಏನ್ರ ಅವಶ್ಯಕತೆ ಐತಂದ್ರೆ ಇಷ್ಟು ಮಾಡಾಯಿತು, ಕಳ್ಸೀನಿ. ಇನ್ನು ಸ್ವಲ್ಪ ಬ್ಲೆಂಡ್ ಆಗ್ಬೇಕು. ನನಗೆ ನೆಟ್ ಕಾಣ್ಬೇಕಂದ್ರೆ 1 ನಿಮಿಷ ಲೈಟ್ ಹಾಕಿ ನೀವು ನೋಡಾತೀರಿ. ಬೇಸ್ ಆಗೈತಿ. ಈಗ ಡೈರೆಕ್ಟ್ ರೊಟ್ಟಿ ಅದಾವು ಮುರಿದು ಹಾಕಿ ಅಗದಿ ತುಣುಕ್. ಹೊರಗೆ ಕೆಡಬೇಡ್ರಿ, ನಿಮ್ಮ ಓಡಾಡಿ ಹೊಡಿತಾವ. ಹೊರಗೆ ಕೆಡಿಲಾದಂಗೆ ಆರಾಮ್ ಹಾಕ್ರಿ. ನಾವಾದ್ರೆ ನಾವು ಯಾರಿಗಾರ ಮಾಡಿಸ್ತೀವಿ, ನಾವೇ ಬೆಳಿತೀವಿ. ನಮ್ದೇನು ಇದೈತಿ ಅಟ್ಟ ಬಡಿಸೋಬೇಡ್ರಿ ನಿಮ್ಮ ಅವ್ನ ಕಡೆ. ಇಂಥ ಮಟ ಆಯ್ತು. ನಾವು ನಿಮ್ಮ ಮುಕ್ಕಳ್ಯಾರ ಖಾರ ಬೇಕಂದ್ರೆ ಖಾರ ಪುಡಿ ಇಲ್ಲೇ ಐತಿ. ತಗೋ ಜಾಡ್ಸ್ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಹೊತ್ತು ತಂದು ಮುಕ್ಕಳು ಹೆರಿತೈತೆ ನಮ್ಗೆ ಗೊತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ತೀನಿ, ಬೇಕಾದ ಮ್ಯಾಗ ಹಾಕೋತೀವಿ. ಸೊ ಕಲ್ಸ್ಕೊತೀನಿ. ಈಗ ಕಲ್ಸ್ಕೋಕ್ಕಿಂತ ಮುಂಚೆ ನಾನು ನೀರು ಹಾಕ್ಬೇಕಾಯ್ತು. ಏನು ಮಾಡ್ತೀನಿ, ಫಸ್ಟ್ ಪೆಹಲ ಸ್ವಲ್ಪ ನೀರು ಹಾಕಿ, ಅಗದಿ ಸ್ವಲ್ಪ ನೀರು ಹಾಕಿನಿ. ಅಗದಿ ಸ್ವಲ್ಪ ನಿಮಗೆ ಫಸ್ಟಿಗೆ ನೋಡಕ್ಕೆ ಅನಿಸ್ತಿರ್ಬೇಕು ನಾವು ಹೆಚ್ಚು ಅನ್ನತ್ತೀವಿ, ಹಂಗೆ ಅನ್ಕೋಬೇಡ್ರಿ. ಫಸ್ಟಿಗೆ ಹಿಂಗೆ ಆಗಿರ್ತದೆ.
ಫಸ್ಟ್ ಎಲ್ಲ ಇದನ್ನ ಆಡೋದು ಮೆತ್ತಗೆ ರೊಟ್ಟಿ ಮೆತ್ತಗ ಬರೋಬ್ಬರ್ ಕಾಣತ್ತೆ. ಯಾಕಂದ್ರೆ ಇದು ನಂದು ಫಸ್ಟ್ ಟೈಮ್ ಐತಿ. ನೋಡಿ ಸಾವುಕಾರ ತಿಂಡಿ ಮ್ಯಾಗ ಆಗೈತಿ. ಆಗ ಏನು ಅಷ್ಟು ನೀವು ಪರ್ಕ್ ಅನಿಸ್ತಿಲ್ಲ. ಈ ಸಲ ಇನ್ನೊಂದು ಸ್ವಲ್ಪ ತಿರುಗಿಸ್ಬೇಕು ನಾ. ನೋಡಿ ಎಲ್ಲ ಒಗ್ಗರಣೆ ಪೂರ ಇದಕ್ಕೆ ರೊಟ್ಟಿಗೆ ಹತ್ತೈತಿ. ಎಣ್ಣೆನೂ ಸ್ವಲ್ಪ ಜಾಸ್ತಿ ಆಗೈತಿ. ಇರಲಿ ನೀವು ಕಡಿಮೆ ಹಾಕಿರಿ. ಏನು ಆ್ಯಕ್ಚುಲಿ 4 ಸ್ಪೂನ್ ಹಾಕಿದೆ, ಭಾಳ ಆಗ್ತದೆ 4 ಸ್ಪೂನು. ಇಷ್ಟೇನಾಗೈತಿ ಬರೋಬ್ಬರ ಐತಿ. ಈ ಬರೋಬ್ಬರ ಬಿಸಿ ಮಾಡತ್ತೀನಿ ರೊಟ್ಟಿ. ಇದೇನು ರೊಟ್ಟಿ ಒಗ್ಗರಣೆ ಬರೋಬ್ಬರ ನಿಮ್ಮ ಹಾಸ್ಟೆಲ್ ಇರ್ತೀರಿ, ಬರೋಬ್ಬರ ತಿಂತೀರಿ. ಇದಾಗಿಂದ ರೊಟ್ಟಿದಾಗಿಂದ ನಿಮ್ಗೆ ಕೆಟಲ್ ಇತ್ತಂದ್ರೆ ಅದನ್ನೇ ಅನ್ನ ಮಾಡ್ಕೊರಿ, ಇಲ್ಲ ಬೋಗುನ್ ಇತ್ತಂದ್ರೆ ಅದನ್ನೇ ಅನ್ನ ಮಾಡ್ಕೊರಿ. ಮತ್ತು ಅವು ನಾವು ಇನ್ಸ್ಟೆಂಟ್ ಇನ್ನು ಸಿಗ್ತಾವೆ ನಿಮಗೆ, ಅವನು ಹಾಕಿರಿ. ಇನ್ಸ್ಟೆಂಟ್ ಹಾಕಿ ಪಟ ಒಗ್ಗರಣೆ ಅನ್ನಾರ, ಪಲಾವರ ಗಿಲಾವ ಏನಂತ ಮಾಡಿರಿ. ನಾವು ಇಷ್ಟಂತೂ ನಮ್ಮ ತಿಂಡಿ ಮ್ಯಾಗ ಆಯ್ತು. ರೊಟ್ಟಿ ಒಗ್ಗರಣೆ ತಗೋರಿ ತಿಂಡಿ ಮ್ಯಾಗ ಚಟ್ಪಟ್ ಚಡಲ್ ಚಟ್ ಅನ್ನೋದೈತಿ. ಕಲರ್ ನೋಡಿ ನಾವು ತಿಂಡಿ ಮ್ಯಾಗ ಐತಿ. ಟೇಸ್ಟ್ ಮಾಡೋಣ. ಈಗ ಬರೀ ನಮಗೆ ತಾಟ್ನೆ ಹಾಕೊಳಕ್ಕಿಲ್ಲ, ತೊಳೆಯೋರ ಇರಲ್ಲ ತಾಟ್ನೆ ಹಾಕಿದ್ರೆ. ಅದಕ್ಕೆ ಈಗ ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಅಗದಿ ಉಳ್ಳಾಗಡ್ಡಿ ಒಂದು ಬಂತ. ಉಪ್ಪ ನೋಡಾಕ್ರಿ, ಉಪ್ಪು ನಾನು ಜಾಸ್ತಿ ಆಗೈತಿ. ಬಿಟ್ರೆ ಬೆಂಕಿ ಒಂದೇನೋ ಮಿಸ್ ಅನ್ಸೈತಿ. ಯಾಕಂದ್ರೆ ಟಮಾಟಿ, ನೀವು ಟಮಾಟಿ ತಂದು ಹಾಕಬೇಕು. ನನ್ನಂಗೆ ಉಪ್ಪಿನಕಾಯಿ ಹಾಕಿದ್ರೆ ಕೆಲಸ ಆಗಲ್ಲ, ಘಾಟ ಆಗುತ್ತೆ. ಟಮಾಟಿ ತೊಗೊಂಬರ್ರಿ, ಬರೋಬರ ನಂಗೆ ತಿನ್ನಕ್ಕೆ ಬರೋಬರ ಐತೆ. ನಾವು ಹೊಟ್ಟೆ ಪಾಡ್ಸೋ ಹಾಸ್ಟೆಲ್ ತಿಂತೀನಿ. ಇದು ಬೆಂಕಿ ಆಗೈತಿ, ಟ್ರೈ ಮಾಡ್ರಿ. ಚಲೋ ಬಾಯ್. ಸಿಟಿಯಾಗಿರ್ತಾವ ಇಡ್ಲಿ, ಹಳ್ಳಿಯಾಗಿರ್ತಾವ ಕಡ್ಲಿ, ನೀನು ಹಿಡಿದು